ಹಲೋ ಗೈಸ್, ನಮಸ್ಕಾರ. ಸೊ ನಾವು ಇವತ್ತು ಸ್ಕಾಲರ್ಶಿಪ್ ತಂದಿರೋದು LIC ಅವ್ರದ್ದು. ಸೊ ಗೋಲ್ಡನ್ ಜುಬ್ಲಿ ಆಗಿರೋ ಪ್ರಯುಕ್ತ ಅವ್ರು ತಂದಿದ್ದಾರೆ LIC ಗೋಲ್ಡನ್ ಜುಬ್ಲಿ ಸ್ಕಾಲರ್ಶಿಪ್ ಆಫ್ 2026. ಸೊ ಫ್ರೆಂಡ್ಸ್, ಇದ್ರ ಲಾಸ್ಟ್ ಡೇಟ್ ಬಂದು 30th ಮೇ. ಸೊ ಎಲ್ಲರೂ ಬೇಗ ಇದ್ದಕ್ಕಿದ್ದಂಗೆ ಹೋಗಿ ಅಪ್ಲೈ ಮಾಡಿ, ಯಾಕಂದರೆ ಟೈಮ್ ವೇಸ್ಟ್ ಮಾಡಬೇಡಿ. ಯಾವಾಗ ಬೇಕಾದರೂ ಅವ್ರು ಸ್ಟಾಪ್ ಮಾಡ್ಬೋದು. ಸೊ ಅಪ್ಲೈ ಆ್ಯಸ್ ಸೂನ್ ಆಸ್ ಪಾಸಿಬಲ್. ಸೊ ಫ್ರೆಂಡ್ಸ್, ಏಜ್ ಗ್ರೂಪ್ ಅಂತ ಕೇಳಿದ್ರೆ 11th ಸ್ಟ್ಯಾಂಡರ್ಡಿಂದ ಹಿಡಿದು ಯಾವುದೇ ಡಿಗ್ರಿವರೆಗೂ ಎಲ್ಲರೂ ಅಪ್ಲೈ ಮಾಡ್ಬೋದು. PG ಆಗಿರ್ಬೋದು, UG ಆಗಿರ್ಬೋದು, ಪ್ರತಿಯೊಬ್ಬರು ಅಪ್ಲೈ ಮಾಡ್ಬೋದು. ಲೈಕ್ ITI, ಡಿಪ್ಲೊಮೊ, ಗ್ರ್ಯಾಜುಯೇಷನ್ ಇನ್ ಇಂಜಿನಿಯರಿಂಗ್ ಆರ್ ಮೆಡಿಕಲ್ಸ್, ಪ್ರತಿಯೊಬ್ಬರು ಅಪ್ಲೈ ಮಾಡ್ಬೋದು. ಸೊ ಡೂ ಇಟ್ ಆಸ್ ಸೂನ್ ಆಸ್ ಪಾಸಿಬಲ್. ಸೊ ನಿಮ್ಮ ಡಿಗ್ರಿ ಮೇಲೆ, ನಿಮ್ಮ ಸ್ಕಾಲರ್ಶಿಪ್ ಮೇಲೆ ಅವ್ರು ಎಷ್ಟು ಪೇ ಮಾಡಬೇಕು ಅಂದರೆ 15,000 to 40,000 ತನಕ ನಿಮಗೆ ಪೇ ಮಾಡ್ತಾರೆ. ಸೊ ಈ ಗ್ಯಾಪಲ್ಲಿ ನಿಮಗೆ ಎಷ್ಟಾದರೂ ನಿಮಗೆ ಸಿಗ್ಬೋದು. ಸೊ ಈಗಲೇ ಅಪ್ಲೈ ಮಾಡಿ, ವೆಯ್ಟ್ ಮಾಡೋಕ್ಕೆ ಹೋಗಲೇಬೇಡಿ. ಸೊ ಫ್ರೆಂಡ್ಸ್, ಎಲಿಜಿಬಿಲಿಟಿ ಕ್ರೈಟೇರಿಯಾ ಅಂತ ಕೇಳಿದ್ರೆ UG ಮತ್ತು PG ಅವರು ಮಿನಿಮಮ್ 60% ತಗೊಂಡಿರಬೇಕು 10th ಹಾಗೂ 12th ಸ್ಟ್ಯಾಂಡರ್ಡಲ್ಲಿ. ಮತ್ತು ಆ್ಯನ್ಯುವಲ್ ಇನ್ಕಮ್ ನೆನಪಿರಲಿ, ಆ್ಯನ್ಯುವಲ್ ಇನ್ಕಮ್ ಬಂದುಬಿಟ್ಟು 4.5 lakhs ಒಳಗಡೆ ಇರಬೇಕು. ಸೊ ಇದರಲ್ಲಿ 4 ಸ್ಟೇಜ್ ಆಫ್ ಸೆಲೆಕ್ಷನ್ ನಡೆಯುತ್ತೆ ಗೈಸ್. ಫಸ್ಟ್ ಒನ್ ಹೆಂಗೆ ಅಂದರೆ ಮೆರಿಟ್ ಬೇಸ್ಡ್. ನೆಕ್ಸ್ಟ್ ಏನು ಅಂದರೆ ಲೋಯರ್ ಇನ್ಕಮ್ ಯಾರ್ಯಾರಿಗೆ ಇರುತ್ತೆ, ಆಗಲೇ ವರುಣ್ ಹೇಳ್ದಂಗೆ 4.5 lakhs ಒಳಗಿರಬೇಕು ಅಂತ ಹೇಳಿದ್ನಲ್ಲ, ಅದೇ ಥರ ನಿಮ್ಮದು ಏನಾದರೂ ಕಮ್ಮಿ ಇದ್ದರೆ ಈ ಆ್ಯನ್ಯುವಲ್ ಇನ್ಕಮ್, ಅವ್ರಿಗೆ ಫಸ್ಟ್ ಪ್ರಿಫರೆನ್ಸ್ ಕೊಡೋಕ್ಕಾಗುತ್ತೆ. ಸೊ ಥರ್ಡ್ ಪಾಯಿಂಟ್ ಏನು ಅಂದರೆ ಶಾರ್ಟ್ ಲಿಸ್ಟೆಡ್ ಕ್ಯಾಂಡಿಡೇಟ್ಸ್ ಎವ್ಯಾಲ್ಯೂಯೇಟೆಡ್ ಬೈ ದ ಡಿವಿಷನಲ್ ಆಫೀಸರ್ಸ್. ಎಲ್ಲ ಡಿವಿಷನ್ಸ್ಗೂ ಅವ್ರವ್ರ ಆಫೀಸರ್ಸ್ ಅಂತ ಅವರೇ ಸೆಟ್ ಮಾಡಿರ್ತಾರೆ. ಅವ್ರು ಮಾತ್ರನೇ ನಿಮ್ಮನ್ನು ನೋಡಿ ನಿಮ್ಮ ಕಂಪ್ಲೀಟ್ ವೆರಿಫಿಕೇಷನ್ ಎಲ್ಲ ಮಾಡಿಬಿಟ್ಟು ನಿಮಗೆ ಕೊಡ್ತಾರೆ. ಸೊ 15,000 to 40,000 ತನಕ ಕೊಡ್ತಾರೆ ನಿಮಗೆ ಎವ್ರಿ ಇಯರ್. ಏನಕ್ಕೆ ಬೇಡ ಅಂತೀರಾ, ಈಗಲೇ ಹೋಗಿ ಅಪ್ಲೈ ಮಾಡಿ. ಸೊ ಡಾಕ್ಯುಮೆಂಟ್ಸ್ ರಿಕ್ವೈರ್ಡ್ ಏನೇನೆಂದರೆ ಇನ್ಕಮ್ ಸರ್ಟಿಫಿಕೇಟ್, ಕ್ಯಾಸ್ಟ್ ಸರ್ಟಿಫಿಕೇಟ್, ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್, ಪ್ರತಿಯೊಂದು ನೆನಪಿರಲಿ. ಅದು ಅಕೌಂಟ್ ಡೀಟೇಲ್ಸ್ ಬಂದು ಆಧಾರ್ ಕಾರ್ಡ್ಗೆ ಕಂಪ್ಲೀಟಾಗಿ ಲಿಂಕ್ ಆಗಿರಬೇಕು. ಮತ್ತು ನಿಮ್ಮ ಫೋನ್ ನಂಬರ್ ತುಂಬಾ ಆ್ಯಕ್ಟಿವ್ ಆಗಿರಬೇಕು. ಸೊ ಮಾರ್ಕ್ ಶೀಟ್ ಆಫ್ 10th and 12th ಸ್ಟ್ಯಾಂಡರ್ಡ್. ಆ್ಯಂಡ್ ಮೈನ್ ಥಿಂಗ್ ಏನು ಅಂದರೆ ಗೈಸ್, ಇದರಲ್ಲಿ ಡಿಪ್ಲೊಮೊ ಹಾಗೆ ITI ಗೊತ್ತು ತಾನೇ ನಿಮಗೆ. ಇವಾಗ ಸೆಕೆಂಡ್ PUC ಮಾಡಲ್ಲ ತುಂಬ ಜನ, ITI ಅಂತ ಒಂದು ಕೋರ್ಸ್ ಮಾಡ್ತಾರೆ. ಅವರು ಕೂಡ ಈಸಿಯಾಗಿ ತೊಗೋಬೋದು ಇದನ್ನು. ಆ್ಯಂಡ್ ಅಂಡರ್ ಗ್ರ್ಯಾಜುಯೇಟ್ ಮಾತ್ರ ಇದು, ಪೋಸ್ಟ್ ಗ್ರ್ಯಾಜುಯೇಷನಿಗೆ ಬರಲ್ಲ. ಸೊ ನೆನ್ಪಿಟ್ಕೊಳ್ಳಿ, ಡಿಪ್ಲೊಮೊ, ITI ಆ್ಯಂಡ್ ಅಂಡರ್ ಗ್ರ್ಯಾಜುಯೇಟ್ ಯಾರು ಬೇಕಾದರೂ ಅಪ್ಲೈ ಮಾಡ್ಬೋದು. ಮುಂದೆ ನಿಮಗೆ ವರುಣ್ ಎಕ್ಸ್ಪ್ಲೇನ್ ಮಾಡ್ತಾನೆ ಹೇಗೆ ಅಪ್ಲೈ ಮಾಡೋದು ಅಂತ. ಪ್ಲೀಸ್ ಸ್ಟೇ ಟ್ಯೂನ್ಡ್ ಆ್ಯಂಡ್ ಪ್ಲೀಸ್ ಫಾಲೋ ಅಸ್, ಸಬ್ಸ್ಕ್ರೈಬ್ ಅಸ್, ಶೇರ್ ಅಸ್. ಸೊ ನೀವು ಸಬ್ಸ್ಕ್ರೈಬ್ ಮಾಡಿದ್ರೇ ನಮಗೆ ಮುಂದೆ ಒಂದು ಮೋಟಿವೇಶನ್ ಬರೋದು. ಪ್ರತಿಯೊಂದು ವೀಡಿಯೋನ ನಾವು ಹುಡುಕ್ಬಿಟ್ಟು ನಾವು ಅದರಲ್ಲಿ ನಮ್ಮ ನಾಲೆಜೆಲ್ಲ ನಿಮಗೆ ಶೇರ್ ಮಾಡಬೇಕಂದ್ರೆ ನಮಗೆ ತುಂಬಾ ಬ್ಯಾಕ್ ಎಂಡಲ್ಲಿ ವರ್ಕ್ ತುಂಬಾ ನಡೀತಾ ಇರುತ್ತೆ. ಸೊ ಡೂ ಸಬ್ಸ್ಕ್ರೈಬ್ ಆ್ಯಂಡ್ ಮೋಟಿವೇಟ್ ಅಸ್ ಗೈಸ್. ಫ್ರೆಂಡ್ಸ್, ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ನ ಮೆನ್ಷನ್ ಮಾಡಿರ್ತೀನಿ. ಆ ಲಿಂಕ್ನ ನೀವೇನಾದರೂ ಓಪನ್ ಮಾಡಿದ್ರೆ ಈ ಪೇಜಿಗೆ ಕರ್ಕೊಂಬರುತ್ತೆ. ಸೊ LIC ಗೋಲ್ಡನ್ ಜುಬ್ಲಿ ಸ್ಕಾಲರ್ಶಿಪ್ ಸ್ಕೀಮ್ 2026 ಬಗ್ಗೆ ಎಂಟೈರಾಗಿ ನೋಡ್ಬೋದು. ಸ್ಕಾಲರ್ಶಿಪ್ ಟೈಪ್ ಬಂದು ನೀವು ನೋಡ್ಬೋದಲ್ಲೇ. ಜನರಲ್ ಸ್ಕಾಲರ್ಶಿಪ್ ಅಂದರೆ ಈಚ್ ಆ್ಯಂಡ್ ಎವ್ರಿ ಒನ್ ಕೂಡ ಅಪ್ಲೈ ಮಾಡ್ಬೋದು. ಮತ್ತು ಗರ್ಲ್ ಚೈಲ್ಡಿಗೆ ಕೂಡ ಅವೈಲೇಬಲ್ ಇದೆ ಇದು. ಮತ್ತು ಎಲಿಜಿಬಿಲಿಟಿ ನೋಡಿಕೊಂಡ್ರೆ 2.5 lakhs ಆ್ಯನ್ಯುವಲ್ ಇನ್ಕಮ್ ಒಳಗಡೆ ಇರಬೇಕು. ಮತ್ತು 10th, 12th ಇಂಜಿನಿಯರಿಂಗ್, ಬ್ಯಾಚುಲರ್ಸ್, ಎನಿ ಡಿಗ್ರೀಸ್ ಕ್ಯಾನ್ ಅಪ್ಲೈ. ಮತ್ತು ಸ್ಕಾಲರ್ಶಿಪ್ ನೋಡ್ಕೊಂಡ್ರೆ 15,000 ಇಂದ 40,000 ತನಕ ಕವರ್ ಆಗುತ್ತೆ. ಪ್ರತಿಯೊಬ್ಬರೂ ಅಪ್ಲೈ ಮಾಡ್ಬೋದು, ಏನೂ ರೆಸ್ಟ್ರಿಕ್ಷನ್ಸೇ ಇಲ್ಲ. ನನಗೆ ಈ ಸ್ಕಾಲರ್ಶಿಪ್ನ ಸಜೆಸ್ಟ್ ಮಾಡಿದ್ದು ನನ್ನ ಕ್ಲೋಸ್ ಕಸಿನ್ನು. ಅವ್ನು ಬಂದು LIC ಗ್ರೂಪಲ್ಲೇ ವರ್ಕ್ ಮಾಡ್ತಾನೆ. ಸೊ ಅವನಂದ ಇನ್ನೊಂದು 10 to 15 ಡೇಸಲ್ಲಿ ಈ ಸ್ಕಾಲರ್ಶಿಪ್ ಓಪನ್ ಆಗಿಬಿಡುತ್ತೆ. ಸೊ ಅದಕ್ಕೆ ಪಟ್ಟಂತ ಅಪ್ಲೈ ಮಾಡೋಕ್ಕೆ ಹೇಳು, ಯಾಕಂದರೆ ತುಂಬ ಕಮ್ಮಿನೇ ಸ್ಲಾಟ್ಸ್ ಇರುತ್ತೆ. ಸೊ ಅವ್ರ ಫ್ರೆಂಡ್ಸ್ಗೂ ಇನ್ನೂ 2025 ಹಾಕ್ಸಿದ್ದ ಎಲ್ಲರಿಗೂ ತುಂಬ ಜನಕ್ಕೆ ಸಿಕ್ಕಿತ್ತು, ಅವ್ರ ಜೂನಿಯರ್ಸ್ಗೆ. ಸೊ ಅದಕ್ಕೆ ಅವ್ನು ನನಗೆ ಸಜೆಸ್ಟ್ ಮಾಡ್ದೆ, ಎಲ್ಲರಿಗೂ ಹೇಳು ಹೆಲ್ಪ್ ಆಗಲಿ ಅಂತ. ಅದಕ್ಕೆ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಮತ್ತು ನಿಮಗೆ ನಾನು ನೀಟಾಗಿ ಅಲ್ಲೇ ಎಕ್ಸ್ಪ್ಲೇನ್ ಮಾಡಿದ್ದಾರೆ ನೋಡಿ. ಆಫ್ಟರ್ ಕ್ಲಾಸ್ 12th ಎಷ್ಟಿರಬೇಕು ಮಾರ್ಕ್ಸ್, 10th ಎಷ್ಟಿರಬೇಕು, 60% ಎಬೋವ್ ಇರಬೇಕು, ಪ್ರತಿಯೊಂದು ಹೇಳಿದ್ದಾರೆ. ಡಾಕ್ಯುಮೆಂಟ್ಸ್ ಏನೇನು ಬೇಕು ಅಂತ ನಾನು ಮುಂಚೆನೇ ಹೇಳಿದ್ದೀನಿ. ಸೊ ಇದೆಲ್ಲ ಡಾಕ್ಯುಮೆಂಟ್ಸ್ನು ನೀವು ಲ್ಯಾಪ್ಟಾಪಲ್ಲಿ ರೆಡಿ ಮಾಡ್ಕೊಂಡು ಇಟ್ಕೊಂಡು ನಾನು ನಿಮಗೆ ಹೇಳ್ತೀನಿ. ಅದು ಇನ್ನೊಂದು 10 days ಓಪನ್ ಆಗುತ್ತೆ. ಸಡನ್ನಾಗಿ ಹಾಕ್ಬಿಡಿ, ಡೆಫಿನೆಟ್ಲಿ ನೀವು ಸೆಲೆಕ್ಟ್ ಆಗ್ತೀರಾ. ಮತ್ತು ಪ್ರತಿಯೊಂದನ್ನು ನೀವು ಈ ಲಿಂಕಲ್ಲಿ ನೋಡ್ಬೋದು. ನೀವು ಈ ಲಿಂಕ್ ಕೊನೆಯಲ್ಲೇ ನಿಮಗೆ ಆ ಲಿಂಕ್ನ ಮೇನ್ ಲಿಂಕ್ ನಾನು ಮೆನ್ಷನ್ ಮಾಡಿದ್ದೀನಿ, ಅದರಲ್ಲೇ ಇದೆ, ಅವರೇ ಮೆನ್ಷನ್ ಮಾಡಿದ್ದಾರೆ. ಸೊ ಅಲ್ಲೇ ಕಾಣ್ತಿದೆ ನೋಡಿ. ವಿಸಿಟ್ ದ LIC ವೆಬ್ಸೈಟ್, ಸೆಲೆಕ್ಟ್ ದ ಅಪ್ಲಿಕೇಶನ್, ಓಪನ್. ದೆನ್ ಅದು ಓಪನ್ ಆಗಿದ ತಕ್ಷಣ ನಿಮಗೆ ಪ್ರತಿಯೊಂದನ್ನು ನೀವೇನೇನು ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡಬೇಕಂತ ಕೇಳುತ್ತೆ. ಎಲ್ಲದನ್ನು ನೀಟಾಗಿ ಅದೇ ಪ್ರೊಸೀಜರ್ನ ಫಾಲೋ ಮಾಡ್ಕೊಂಡು ಹೋಗಿ ನೀವು ಆರಾಮಾಗಿ ಆಗ್ಬೋದು. ಏನು ದೊಡ್ಡ ಪ್ರೊಸೀಜರ್ ಅಲ್ಲ ಇದು. ಬಟ್ ನಾನು ಹೇಳ್ತೀನಿ ಯಾವಾಗ ಅಂತ. ಬಟ್ ನಾನು ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ, ಪ್ರತಿಯೊಂದನ್ನು ಡಾಕ್ಯುಮೆಂಟ್ಸ್ನ ರೆಡಿ ಮಾಡಿ ಇಟ್ಕೊಳ್ಳಿ. ನಾನು ಕಳ್ಸೋ ಲಿಂಕ್ನ ನೀವು ಅವಾಗ ನೋಡ್ತಾ ಇರಿ. ನಾನು ಮತ್ತು ಶರಣ್ ಇದನ್ನು ಕ್ಲೋಸಾಗಿ ವಾಚ್ ಮಾಡ್ತಾ ಇದ್ದೀವಿ. ಮತ್ತು ನನ್ನ ಕಸಿನ್ ಬೇರೆ ಇದ್ದಾನಲ್ಲ, ಅವನು ಪಟ್ಟಂತಲೇ ಹೇಳ್ತಾನೆ ನಮಗೆ. ನಾನು ಯಾವಾಗ ಬಿಡ್ತಾರೆ ಅಂತ ನಿಮಗೆ ಅಪ್ಕಮಿಂಗ್ ವೀಡಿಯೋಸ್ ಇಲ್ಲಾಂದರೆ ಇನ್ಸ್ಟಾಗ್ರಾಮ್ ಸ್ಟೇಟಸಲ್ಲೆಲ್ಲ ಹಾಕ್ತಾನೆ ಇರ್ತೀನಿ. ಪ್ಲೀಸ್ ಫಾಲೋ ಮಾಡ್ತಾನೆ ಇರಿ. ಮ್ಯಾಕ್ಸಿಮಮ್ ಇನ್ನೊಂದು 10 to 15 days ಅಂತ ಹೇಳಿದ್ದಾನೆ, ಅವ್ರ ಹೈಯರ್ ಆಫೀಷಿಯಲ್ಸ್ ಹೇಳಿದಾರಂತೆ. ಸೊ ಪ್ಲೀಸ್ ಬಿ ವೇಟಿಂಗ್ ಗೈಸ್. ಥ್ಯಾಂಕ್ ಯು.